ಹುಬ್ಳಿ ಗುಂತ್ಕಲ್ ಹುಬ್ಳಿ ನೋಡಿ ಮೆಮೋ ಇದು. ಮೊದಲು ಇದು ICF ಇದರಿಂದ ರನ್ ಆಗ್ತಿತ್ತು. ರೀಸೆಂಟಾಗಿ ಇದಕ್ಕೆ ಮೆಮೋ ಮಾಡಿದ್ದಾರೆ ನೋಡಿ. ಈ ಟ್ರೈನು ಡೈಲಿ ಇರುತ್ತೆ. 5 ಗಂಟೆಗೆ ಬಳ್ಳಾರಿ ಕಂಟೋನ್ಮೆಂಟಿಗೆ ಬರುತ್ತೆ ನೋಡಿ. 5:14 ಹೊಸದಾಗಿ ಮಾಡಿದ್ದಾರೆ ನೋಡಿ ಈ ಟ್ರೈನ್. ಬಳ್ಳಾರಿಗೆ ಹೊಸ ಮೆಮೋ ಲಾಂಚ್ ಆಗಿದೆ ಅಲ್ಲ, ಅಂದರೆ ಹುಬ್ಳಿ ಗುಂತ್ಕಲ್ ಮೇಜರಾಗಿ ನಮ್ಮ ಕರ್ನಾಟಕದವ್ರಿಗೆ ಆಂಧ್ರಕ್ಕೆ ಕನೆಕ್ಟಿವಿಟಿ ಕೊಡೋ ಒಂದು ಏಕೈಕ ಮೆಮೋ ಅಂದರೆ ಇದೆ ನೋಡಿ. ಈ ಟ್ರೈನಲ್ಲಿ ಜರ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಈ ದಿನ, ಅದಕ್ಕೆ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಸಂಡೇ ನೋಡಿ. ಈ ಟ್ರೈನು ಫುಲ್ ರಶ್ ಇದೆ, ಒಳಗೆಲ್ಲ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿದೆ. ಬಳ್ಳಾರಿ ಕಂಟೋನ್ಮೆಂಟಿಂದ ಈ ಟ್ರೈನ್ ಬಿಡ್ತೀವಿ ನೋಡಿ. ಇವಾಗ ಯಾವ ಥರ ಹೋಗ್ತಾ ಇದೆ ನೋಡಿ. ಗೊತ್ತಿಲ್ಲ, ಇಲ್ಲಿ ನಮ್ಮ ಮೆಮೋನ ಸ್ಟಾಪ್ ಮಾಡಿದ್ದಾರೆ ನೋಡಿ. ಸಿಗ್ನಲ್ ಕ್ಲಿಯರ್ ಇಲ್ಲ, ಬೋರ್ಡ್ ಇದೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಅನೌನ್ಸ್ಮೆಂಟ್ ಕೂಡ ಇದೆ, ಮೈಕ್ ಇದೆ, ಅನೌನ್ಸ್ಮೆಂಟ್ ಆಗುತ್ತೆ. ಪಿಕ್ಚರ್ ಎಲ್ಲ ಚೆನ್ನಾಗಿದೆ ನೋಡಿ. 2025 ಮೇಡ್ ಆಗಿರೋದಕ್ಕೆ ಈ ಥರ ಇನ್ನೂ ಮೆಮೋ ನಮ್ಮ ಬಳ್ಳಾರಿ ಕಡೆಗೆ ಬರಲಿ ಅಂತ ನಮ್ಮ ಕಡೆಯಿಂದ ಒಂದು ಕೋರಿಕೆ. ಬಳ್ಳಾರಿ ಕಂಟೋನ್ಮೆಂಟ್ ಆದಮೇಲೆ ಕುಡ್ತಿನಿಗೆ ಸ್ಟಾಪ್ ಇದೆ ನೋಡಿ ಈ ಟ್ರೈನು. ಮೆಮೋ ಮಾತ್ರ ನೆಕ್ಸ್ಟ್ ಲೆವೆಲ್ ರೀ. ನೀವು ತಗೊಂಡಿರೋ ಅಮೌಂಟಿಗೆ ವ್ಯಾಲ್ಯೂಬಲ್. ನಮ್ಮ ಟ್ರೈನ್ ಮಾತ್ರ ಸಖತ್ತಾಗೈತೆ. ಒಳಗಡೆ ಎಲ್ಲ ಕುತ್ಕೊಳ್ಳೋದು ತೋರಿಸ್ತೀನಿ ನೋಡಿ ಹೆಂಗೈತೆ ಅಂತ. ನೋಡ್ರಿ, ಕುತ್ಕೊಳ್ಳೋದೆಲ್ಲ ಹೊಸದಾಗಿ ಮಾಡಿದ್ದಾರೆ. ಎಷ್ಟು ಸೂಪರ್ ಐತೆ ಟ್ರೈನ್ ಎಲ್ಲ. ಒಳಗಡೆ ಈ ಥರ ಇದೆ. ಔಟ್ಸೈಡ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಡ್ತೀನಿ ಸ್ಟಾಪ್ ಆದ ಬಂದುಬಿಡ್ತೀನಿ ನೋಡಿ. ಕುಡ್ತೀನಿ ಒಂದು ಮೇನ್ ಸ್ಟಾಪೇ ನೋಡಿ ಈ ಟ್ರೈನ್ಗೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಈ ಟ್ರೈನಿಗೆ ಬರ್ತಾರೆ. ಇದೊಂದು ಮೇನ್ ಪ್ಯಾಸೆಂಜರ್ ಆಗುತ್ತೆ ಈ ದಾರಿಯಲ್ಲಿ. ಇಲ್ಲಿಂದ ಮೊದಲೇ ಸ್ಟೇಷನ್ನು ಇದು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಕುಡ್ತೀನಿ ನೋಡ್ರಿ, ಇದು ಕುಡ್ತೀನಿ ಸ್ಟೇಷನ್. ಎಷ್ಟು ಧೂಳ ಅಂದರೆ ಇಲ್ಲಿ ನೋಡಿ, ಒಂದು ನಮ್ಮ ಟ್ರೈನ್ ಬಂದು 5 ನಿಮಿಷ ಆಗಿಲ್ಲ, ಎಷ್ಟೊಂದು ಧೂಳ. ಇಲ್ಲಿರೋ ಯಾವ ಥರ ಇರಬೇಕು ನೋಡಿ. ಈ ಥರ ಇದ್ರೆ ಹೆಲ್ತ್ ಎಲ್ಲ ಕೆಟ್ಟೋಗುತ್ತೆ ಮನುಷ್ಯರ್ದು. ಅಲ್ರಿ, ಬಳ್ಳಾರಿ ಗೊತ್ತು, ತೋರಣಗಲ್ಲು ಈ ಥರ ಎಲ್ಲ ಈ ಥರ ಆದರೆ ನಮ್ಮ ಬಳ್ಳಾರಿಯಲ್ಲಿ ಯಾವ ಥರ ಇರಬೇಕು ನೋಡಿ. ನೋಡಿ ಅಲ್ಲಿ ಫಾಗೇ ಆಗ್ಬಿಡೋದು ಒಂಥರ. ಬೆಳಗಿನ ಜಾವ ಆದಾಗ ಆಗಿದೆ ಎಲ್ಲ ಬಗೆಯಲ್ಲಿ. ಕಾಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಡೋರ್ ಲಾಕ್ ಫೀಚರ್ ಕೂಡ ಇದೆ. ಈಗ ಡೋರ್ ಕ್ಲೋಸ್ ಕೂಡ ಮಾಡ್ಬೋದು. ಹೊಸ ಟೆಕ್ನಾಲಜಿ ಮುಂದುವರೆದಿದ್ದಕ್ಕೋಸ್ಕರ ಟ್ರೈನ್ ತುಂಬ ಸಖತ್ತಾಗಿದೆ. ಗುಂತ್ಕಲ್ಲಿಂದ ನಾವು ಬಂದಿದೆ ಈ ಟ್ರೈನು. ಹುಬ್ಳಿಯಿಂದ ಗುಂತ್ಕಲ್ಗೆ ಹೋಗೋಕ್ಕೆ ಹೊಸ ಮೆಮೋ ಗಾಡಿ ಲಾಂಚ್ ಆಗಿದೆ. ಇದೆ ನೋಡಿ, ತುಂಬ ಸೂಪರ್ ಆಗಿದೆ. ಮೇಂಟೆನೆನ್ಸ್ ಕೂಡ ತುಂಬ ಕ್ಲೀನ್ ಆಗಿದೆ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಮುಂಬೈ ಟ್ರೈನ್ ನೋಡೋ ಫೀಲ್ ಆಗ್ತಿದೆ ನನಗಂತೂ. ಇದು ನಮ್ಮ ಕರ್ನಾಟಕ ಟ್ರೈನ್, ಅದು ನಮ್ಮ ಬಳ್ಳಾರಿ ಟ್ರೈನ್ ಆಗಿದೆ. ನೋಡಿ ಹುಬ್ಬಳ್ಳಿ ಡಿಸ್ಪ್ಲೇ ದರೋಜಿ ಅಂತ ಹೇಳ್ತಾ ಇದೆ ನೋಡಿ. ಈಗ ದರೋಜಿ ಡಿಸ್ಪ್ಲೇಗೂ ತೋರಿಸ್ತಿದೆ, ಸಮಯ ತೋರಿಸ್ತಿದೆ. ಇಲ್ಲಿಗ ನಿಂತ್ಕೊಂಡಿರೋ ಲೈಟ್ ಬ್ಲಾಗರ್ ನೋಡಿ ಇವರು. ನೋಡಿ ತುಂಬಾ ಸ್ಪೀಡಾಗಿ ಹೋಗ್ತಿದೆ ಟ್ರೈನ್. 100ಗೆ ಹೋಗ್ತಾ ಇದೆ. ಇದಕ್ಕೂ ಮುಂಚೆ ಬಹಳ ಸ್ಪೀಡ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಿದೆ. ತುಂಬಾ ಸೂಪರ್ ಆಗಿದೆ. ವಾವ್! ಅಲ್ಲಿ ಫ್ಯಾಕ್ಟ್ರಿ ಕಾಣ್ತಾ ಇದೆ, ಇಲ್ಲಿ ಹೊಲ ಗದ್ದೆಗಳು ಕಾಣ್ತಾ ಇದ್ದಾವೆ. ತುಂಬಾ ಸೂಪರ್ ಆಗಿ ಅನಿಸ್ತಿದೆ ಈ ಟ್ರೈನ್ ಜರ್ನಿ ನನಗಂತೂ. ನಿಮಗೂ ಹೇಗೆ ಅನಿಸಿತು ಅಂತ ಕಾಮೆಂಟ್ ಮಾಡಿ. ಫುಲ್ಲು ಹೊಗೆ ನೋಡ್ರಿ. ಇಲ್ಲಿ ಫ್ಯಾಕ್ಟ್ರಿಗೋಸ್ಕರ ಪೊಲ್ಯೂಷನ್ ಆಗ್ತಾ ಇದೆ, ಏರ್ ಪೊಲ್ಯೂಷನ್. ಈಗ ದರೋಜಿ ಬರ್ತಾ ಇದೆ ನೋಡಿ. ನೆಕ್ಸ್ಟ್ ಸ್ಟಾಪ್ ಇದು. 2ನೇ ಸ್ಟಾಪ್ ಬಳ್ಳಾರಿಯಿಂದ ದರೋಜಿಗೆ. ಇಲ್ಲಿ ಡಬಲ್ ವರ್ಕಿಂಗ್ ಆಗ್ತಾ ಇದೆ, 4 ಲೈನ್ ಆಗ್ತಾ ಇದೆ ಇಲ್ಲಿ. ಅಲ್ಲಿ ಎಲ್ಲ ಅಡ್ಡ ಬರ್ತಾ ಇದೆ, ಗಿಡಗಳು ಕಾಣಿಸ್ತಾ ಇದೆ ಅಲ್ವಾ. ಈಗ ಇಲ್ಲಿ ಡಬಲ್ ವರ್ಕಿಂಗ್ ಆಗ್ತಾ ಇದೆ ದರೋಜಿ ಸ್ಟೇಷನ್. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಅದು ಸ್ಕಿಪ್ ಮಾಡಿದ್ದಾರೆ. ನಾವು ಈ ಕಡೆ ಹೋಗ್ತಾ ಇದ್ವಿ. ಬಂದೇ ಬಿಡ್ತು ನಮ್ಮ ದರೋಜಿ. ಯಾರ್ಯಾರು ದರೋಜಿ ಜನ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ನಿಮ್ಮೂರಲ್ಲೂ ಕೂಡ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ ದರೋಜಿ ಸ್ಟೇಷನ್ನ. ಜನ ಎಷ್ಟು ಜನ ಇಳಿತಾ ಇದ್ದಾರೆ, ಎಷ್ಟು ಜನ ಏರ್ತಾ ಇದ್ದಾರೆ. ನಮ್ಮ ದರೋಜಿಲಿ ಕೂಡ ಈ ಟ್ರೈನಿಗೆ ಫ್ಯಾನ್ಸ್ ಇದ್ದಾರೆ. ನಮ್ಮ ದರೋಜಿ ನೇಚರ್ ತುಂಬ ಚೆನ್ನಾಗಿದೆ. ದರೋಜಿ ಕೆರೆ ಕೂಡ ತುಂಬ ಸೂಪರ್ ಆಗಿರುತ್ತೆ. ನೀವೇನಾದರೂ ದರೋಜಿಗೆ ಬಂದರೆ ಕೆರೆ ಮಾತ್ರ ಮಿಸ್ ಮಾಡಬೇಡಿ ನೋಡೋದನ್ನು. ದರೋಜಿ ಸ್ಟೇಷನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ 4 ಲೈನ್ಸ್ ಬರ್ತವೆ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡ್ರಿ. ನಮ್ಮ ಟ್ರೈನ್ ಮೂವ್ ಆಗ್ತಾ ಇದೆ ದರೋಜಿ ಸ್ಟೇಷನ್ನಿಂದ. ಬಾಯ್ ಬಾಯ್ ದರೋಜಿ. ಇನ್ನೇನು ದರೋಜಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂತು. ನೆಕ್ಸ್ಟ್ ಸ್ಟಾಪ್ ಬರುತ್ತೆ ನೋಡಿ. ನಿಮ್ಗೆ ಹಂಗೆ ದರೋಜಿ ಕೆರೆನ ಕೂಡ ತೋರಿಸ್ತೀನಿ. ಚೆನ್ನಾಗಿದೆ ಅಲ್ವಾ ದರೋಜಿ?
ತೋರಣಗಲ್ ನೋಡಿ ಒಂಥರ ಎಲ್ಲ ಗೂಡ್ಸ್ಗಳ ಸ್ಟಾನ ನಿಲ್ಲಿಸೋದಂದ್ರೆ ಇಲ್ಲೇ ಜಾಸ್ತಿ ಸ್ಟಾಪ್ಗಳು. ತೋರಂಗಲ್ ಸ್ಟೇಷನ್ಗೆ ಎಂಟ್ರಿ ಆಗ್ತಿದ್ವಿ. ವ್ಯಾಗ್ನೈನ್ ಎಸ್ಸಿ ಹೋಗ್ತಾ ಇದೆ ನೋಡಿ ಆ ಕಡೆ. ನಾವು ತೋರಂಗಲ್ಲಿಗೆ ಪ್ಲಾಟ್ಫಾರ್ಮ್ ನಂಬರ್ 2 ಬಂದಿದ್ದೀವಿ. ತೋರಂಗಲ್ ಜಂಕ್ಷನಿಗೆ ಬಂದಿದ್ದೀವಿ. ಇಲ್ಲಿ ಬರೀ 2 ಮಿನಿಟ್ಸ್ ಮಾತ್ರ ಸ್ಟಾಪ್ ಕೊಡ್ತಾರೆ ನಮ್ಮ ಟ್ರೈನ್ನ. ಇದೇ ನೋಡಿ ತೋರಂಗಲ್ ಸ್ಟೇಷನ್ನು. ಟ್ರೈನಿಗೆ ಕೂಡ ತುಂಬ ಫ್ಯಾನ್ಸ್ ಇದ್ದಾರೆ. ಎಷ್ಟು ಜನ ಹತ್ತುತ್ತಾ ಇದ್ದಾರೆ ನೋಡಿ. ನಮ್ಮ ಟ್ರೈನ್ ತೋರಂಗಲ್ಲಿಂದ ಡಿಪಾರ್ಚರ್ ಆಗ್ತಾ ಇದೆ ನೋಡಿ. ಇದೇ ತೋರಂಗಲ್ ಸ್ಟೇಷನ್. ಇಲ್ಲಿಂದ ಹೋಗ್ತಾ ಇದ್ದೀವಿ. स्वामीजी हुब्बಳ್ಳಿ जंक्शन हो जाने वाली इस ट्रेन का अगला स्टेशन राधिकापुर है. ವಾಶ್ರೂಮ್ಸ್ ಕೂಡ ಇದ್ದಾವೆ ಇದರಲ್ಲಿ. ತುಂಬ ಕ್ಲೀನ್ ಮೇಂಟೆನೆನ್ಸ್ ಇದೆ. ಬಳ್ಳಾರಿ ದಾವಣಗೆರೆ ಡೆಮೋದ್ರಲ್ಲಾದರೆ ಚಾರ್ಜಿಂಗ್ ಇಡೋಕ್ಕೆ ಇಲ್ಲ, ಆದರೆ ಇದರಲ್ಲಿ ಮಾತ್ರ ಚಾರ್ಜಿಂಗ್ ಇಟ್ಕೊಳ್ಳೋಕ್ಕೆ ತುಂಬ ವ್ಯವಸ್ಥೆ ಇದೆ. ಅಲ್ಲಿ ನೋಡ್ತಾ ಇದ್ದೀರಲ್ವ, ಚಾರ್ಜಿಂಗ್ ಇಡೋಕ್ಕಿದೆ. ಬಳ್ಳಾರಿಯಿಂದ ಹೊಸಪೇಟೆಗೆ ಬರೋಕ್ಕೆ ಬರೀ 20 ರೂಪಾಯಿದಲ್ಲಿ ಬರ್ತಾ ಇದ್ದೀನಿ. ನಾನಂತೂ ಜರ್ನಿ ತುಂಬ ಸಖತ್ತಾಗಿದೆ. 20 ರೂಪಾಯಿ ವ್ಯಾಲ್ಯೂ ಅನಿಸ್ತಾ ಇದೆ ಈ ಜರ್ನಿಗೆ. ಯಾಕಂದರೆ ತುಂಬ ಕ್ಲೀನಿ ಆಗಿದೆ ಟ್ರೈನ್ ಕೂಡ. ಇಲ್ಲಿ ಬರೋಕ್ಕೆ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನೋಡಿ ತೋರಣಗಲ್ಲಿಂದ ಗಾದಿಗ್ನೂರು ಬರೀ 4 ಕಿಲೋಮೀಟರ್ ಇದೆ. ಬಟ್ ಈ ಟ್ರೈನ್ ನೋಡಿ 98ಕ್ಕೆಲ್ಲ ಹೋಗುತ್ತೆ. ಯಾವ ಥರ ಸ್ಪೀಡ್ ನೋಡಿ, ನೀವೇ ನೋಡಿ ಲೈವಲ್ಲಿ. ಈ ಥರ ಸ್ಪೀಡ್ ಹೋಗ್ತಾ ಇದ್ರೆ ನೀವು ಕೊಟ್ಟರೆ 20 ರೂಪಾಯಿ ನೋಡಿ ಯಾವ ಥರ ಇಷ್ಟ ಆಗ್ಬಿಟ್ಟಿದೆ ಅಂದರೆ ಈ ಟ್ರೈನ್ನ. ಸುಮ್ಮನೆ ಸಣ್ಣ ಹುಡ್ರ ಥರ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಬ್ಲಾಗರ್. ಈ ಥರ ಏನ್ರಿ ಇಷ್ಟಪಡೋದು. ರೈಲ್ ಫ್ಯಾನಿಗೆ ಏನೇನು ಬೇಕು ರೀ. ನೋಡಿ ಇವ್ರು ಎಕ್ಸಾಕ್ಟಲ್ಲಿ ಎಂಜಾಯ್ ಮಾಡ್ಕೊತಿದ್ರೆ ಗಾದಿಗ್ನೂರು ನೋಡಿದ್ರೆ ಈ ಕಡೆ ಬಂದ್ಬಿಡ್ತು. ಯಾವ ಥರ ಹೋಗ್ತಾ ಇದೆ ನೋಡಿ ನೀವೇ ಟ್ರೈನ್. ಅಲ್ಲೊಂದು ಡೀಸೆಲ್ ಲೋಕೋಮೋಟಿವ್ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನೋಡಿ ಗೂಟಿ ಲೋಕೋ ಸೆಟ್ ನೋಡಿ, ಅಂದರೆ ಗುತ್ತಿ ಕನ್ನಡದಲ್ಲಿ. ನೋಡಿ ಏನು ಹೇಳ್ತಾ ಇದ್ದಾರೆ ನಿಮ್ಮವರು. ಟ್ರಾವೆಲಲ್ಲಿ ಕೂಡ ತುಂಬ ಖುಷಿ ಇದೆ. ಯಾರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮ ಖುಷಿಗೆ ನಾವೇ ಹುಡ್ಕೋಬೋದು. ಟ್ರಾವೆಲಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ನೀವು ಕೂಡ ಟ್ರಾವೆಲ್ ಮಾಡಿ ಖುಷಿಯಾಗಿರಿ ಲೈಫಲ್ಲಿ. ಮಾತಲ್ಲಿ ಗಾದಿಗ್ನೂರು ಬಂದೇ ಬಿಡ್ತೀವಿ ನೋಡಿ. ಗಾದಿಗ್ನೂರು ಒಂಥರ ಸ್ಟಾಪ್ ಇದಕ್ಕೆ ಬೇಕೇ ನೋಡಿ. ಯಾಕಂದರೆ ತೋರಣಗಲ್ದಲ್ಲಿ ಸ್ಟಾಪ್ ಕೊಡಲಿಕ್ಕೆ ಮುಂಚೆ ಇಲ್ಲಿ ಕೊಡ್ತಾರೆ. ಇದು ಗಾದಿಗ್ನೂರು ಸ್ಟೇಷನ್. ಅವ್ರ ಮಾತೇ ಬರ್ತಿಲ್ಲ. ಗಾದಿಗ್ನೂರು ಸ್ಟೇಷನ್. ಇಲ್ಲಿ ಯಾರು ಇಲ್ಲ ಹತ್ತೋರು, ಆದರೆ ತುಂಬ ವಿಶಾಲವಾಗೈತಿ ಸ್ಟೇಷನ್. ಸರಿ ನಾನು ಹತ್ತೀನಿ. ಇಲ್ಲ, ಇಲ್ಲಿಂದ ಡಿಬೋಟ್ ಆಗಾರಿದ್ದಾರೆ ನೋಡಿ, ಹತ್ತೋರಿಲ್ಲ. 1 ಮಿನಿಟ್ ಸ್ಟಾಪ್ ಅಷ್ಟೇ ಇಲ್ಲಿ. ಗಾದಿಗ್ನೂರು ಸ್ಟೇಷನಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ ನೋಡಿ. ಈಗ ಮೂವ್ ಆಗ್ತಾ ಇದೆ. ಬಾಯ್ ಬಾಯ್ ಗಾದಿಗ್ನೂರು. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟಾಗಿ ಹೊಸಪೇಟೆ. ನಾನು ಅಲ್ಲೇ ಇಳಿಯೋದು ಈ ಟ್ರೈನಿಂದ. ಈ ಟ್ರೈನ್ ಜರ್ನಿ ಮಾತ್ರ ತುಂಬ ಸಖತ್ತಾಗಿತ್ತು. ಶ್ರೀ ಸಿದ್ಧಾರ್ಥ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಮುಂದಿನ ನಿಲ್ದಾಣ ಹೊಸಪೇಟೆ ಜಂಕ್ಷನ್. ಈ ಥರ ಹೇಳ್ತಾ ಇದ್ರೆ ಕೆಲವ್ರಿಗೆ, ಯಾರಿಗೂ ಗೊತ್ತಾಗ್ಲಾರ್ದವ್ರಿಗೆ ಗೊತ್ತಾಗುತ್ತೆ ನೋಡಿ. ಚೆನ್ನಾಗಿ ಹೇಳ್ತಿದ್ದಾರೆ. ಟೈಮಿಂಗ್ ತೋರಿಸ್ತಾ ಇದೆ, ಎಲ್ಲ ತೋರಿಸ್ತಾ ಇದೆ. ಗಾದಿಗ್ನೂರು ನೋಡಿ ಇದೆ.
ಮಾಡ್ತಾ ಇದೆ. ಈ ಥರ ಸ್ಪೀಡಲ್ಲಿ ಯಾರು ಮಾಡೋದು? ಒಳ್ಳೆ ಎಕ್ಸ್ಪ್ರೆಸ್ ಸ್ಕಿಪ್ ಮಾಡಿದಾಗ ಸ್ಕಿಪ್ ಮಾಡ್ತಾ ಇದೆ. ಪಾಪಿನಾಯಕನಹಳ್ಳಿ ನೋಡಿ ಸ್ಟೇಷನ್ ಸ್ಕಿಪ್ ಮಾಡ್ತಾ ಇದೆ. ನಮಗೆ ಸಿಗ್ನಲ್ ಕೂಡ ಕ್ಲಿಯರ್ ಇದೆ ನೋಡಿ. ಅಲ್ಲಿಂದ ಇಲ್ಲಿಗೆ ಕಾಣ್ತಾ ಇದೆ 2 ಸಿಗ್ನಲ್. ಬ್ಯೂಟಿಫುಲ್ ಕರು ಹೊಡಿತಾ ಇದೆ ಟ್ರೈನ್. ನೆಕ್ಸ್ಟು ಬರೋದೇ ಹೊಸಪೇಟೆ ನೋಡಿ. ಅದಕ್ಕೆ ಮುಂಚೆ ಇಲ್ಲಿ ಕಾರಿಗ್ನೂರು ಬರ್ತಾ ಇದೆ. ಕಾರಿಗ್ನೂರಿಂದ 4 ಕಿಲೋಮೀಟ್ರ್ ಅಷ್ಟೇ ನೋಡಿ. ಇಷ್ಟೊತ್ತು ಹೈ ಸ್ಪೀಡಲ್ಲಿ ಬಂದ್ವಿ, ಈಗ ಸಿಗ್ನಲ್ ಇಲ್ಲ ನೋಡ್ರಿ, ಸ್ಲೋ ಹೋಗ್ತಾ ಇದೆ ನಮ್ಮ ಟ್ರೈನು. ಸಿಗ್ನಲ್ ಬಂತು ನೋಡಿ, ಕೊನೆಗೆ ಒಂದು 10 ನಿಮಿಷ ನಿಂದ್ರಿಸಿದ್ರು ನೋಡಿ. ಸಿಗ್ನಲ್ ಸಿಕ್ತು, ನಮ್ಮ ಟ್ರೈನಿಗೆ ಮೂವ್ ಆಗ್ತಾ ಇದೆ. ಕಾರಿಗ್ನೂರು ನೋಡಿ ಸ್ಟೇಷನ್ ಎಷ್ಟು ಸ್ಲೋಲಿ ಸ್ಕಿಪ್ ಮಾಡ್ತಾ ಇದೆ. ಇವಾಗ ನೋಡಿ ಒಂಥರ ಫೀಲ್ ಬರ್ತಿರೋದು. ಸ್ಲೋ ಹೋಗಿ ಸ್ಪೀಡಲ್ಲಿ ಸ್ಕಿಪ್ ಮಾಡ್ತಿದ್ವಿ, ಹೈ ಸ್ಪೀಡ್. ನಾವು ಹೊಸಪೇಟೆ ಬಂದ್ಬಿಟ್ಟಿವಿ ನೋಡಿ. ಜಸ್ಟ್ 20 ರುಪೀಸ್ಗೆ ಬಳ್ಳಾರಿಯಿಂದ ಹೊಸಪೇಟೆಗೆ ಬಂದೇ ಬಿಟ್ವಿ. ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ನಾನಂತೂ ಈ ಟ್ರೈನಲ್ಲಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ ನಮ್ಮ ಟ್ರೈನ್. ಆ ಸೈಡ್ ಇದೆ, ಈ ಕಡೆ ಎಲ್ಲ ಬೇರೆ ಟ್ರೈನ್ಗಳು ನಿಲ್ತಾ ಇದ್ದಾವೆ. ಡೀಸೆಲ್ ಲೊಕೊಮೋಟಿವ್ ನೋಡಿ 2 ಇದೆ. ಅಲ್ಲೇ ಹೈ ಸ್ಪೀಡ್ ಹೈ ಕೆಪಾಸಿಟಿ ಟ್ರೈನ್ ಇದೆ. ಇಲ್ಲಿ ಟ್ವಿನ್ಸ್ ಲೊಕೊಮೋಟಿವ್ ಇದೆ ನೋಡಿ. ಲೋಕೋ ಶೆಡ್ ಯಾವುದೊಂದು ಗೊತ್ತಾಗ್ತಿಲ್ಲ, ಮೇ ಬಿ ಹುಬ್ಳಿ ಇರ್ಬೇಕು ನೋಡಿ. ಗೂಡ್ಸ್ ಅವೆಲ್ಲ ಈ ಟ್ರೈನ್ ಬಗ್ಗೆ ನಿಮ್ಮ ಅನಿಸಿಕೆ? ನಂದೇನಿಲ್ಲ, ಫಾಲೋವರ್ಸ್ ನೋಡೋರ್ನು ಕೇಳಬೇಕು. ಬಳ್ಳಾರಿಯಿಂದ ಹೊಸಪೇಟೆಗೆ ರೀಚ್ ಆಗೇ ಬಿಟ್ವಿ. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗೇ ಬಿಡ್ತು ನಮ್ಮ ಒಂದು ಜರ್ನಿ. ಫುಲ್ ವಿಡಿಯೋಗಾಗಿ ಕಾಮೆಂಟ್ ಮಾಡಿ.